ಹಿಮದ ಹೃದಯದಲ್ಲಿ ಅರಳಿದ ಹೂವು ಭಾಗ 18. ಯಾರ ಮಾತನ್ನು ಕೇಳದ ರುದ್ರಸಾಲ್ಯ ಮೊದಲ ಬಾರಿಗೆ ಒಬ್ಬರಿಗಾಗಿ ತನ್ನನ್ನು ಬದಲಾಯಿಸಿಕೊಳ್ಳುವ ಬಗ್ಗೆ ಮಾತನಾಡುತ್ತಿದ್ದನು. ಆ ಕ್ಷಣದಲ್ಲಿ ಇಬ್ಬರಿಗೂ ಅರಿವಾಗಿರಲಿಲ್ಲ, ದ್ವೇಷದಿಂದ ಶುರುವಾದ ಅವರ ಸಂಬಂಧ ನಿಧಾನವಾಗಿ ಮತ್ತೊಂದು ಹೆಸರನ್ನು ಪಡೆಯಲು ಆರಂಭಿಸಿತು ಅಂತ. ರುದ್ರ ಅವಳ ತಲೆಯನ್ನು ನಿಧಾನವಾಗಿ ಸವರುತ್ತಾ ಹೇಳಿದನು, ಸಾರಿ ಹೇಳಿದಲ್ವಾ, ಈಗಲಾದರೂ ಅಳೋದು ನಿಲ್ಲಿಸ್ಬೋದಲ್ವಾ? ಮೀರಾ ತಕ್ಷಣ ಕಣ್ಣೀರು ಒರೆಸಿಕೊಂಡಳು. ನಾನು ಅಳ್ತಾ ಇಲ್ಲ ಎಂದು ಮುನಿಸಿಕೊಂಡು ಹೇಳಿದಳು. ರುದ್ರ ಅವಳ ಮುಖವನ್ನೇ ನೋಡಿದನು. ನಂತರ ಅವಳ ಕಣ್ಣಿನ ಮೂಲೆಗಳಲ್ಲಿ ಮಿನುಗುತ್ತಿದ್ದ ಕಣ್ಣೀರನ್ನು ತೋರಿಸಿ, ಮತ್ತೇನದು ಕಣ್ಣಲ್ಲಿ ಬರ್ತಾ ಇರೋದು, ಪನ್ನೀರಾ ಎಂದನು. ಅವನ ಮಾತು ಕೇಳಿದ ಕ್ಷಣ ಮೀರಾ ಅನಾಯಾಸವಾಗಿ ನಕ್ಕಳು. ಆ ನಗು ನೋಡಿದ ರುದ್ರ ಒಂದು ಕ್ಷಣ ಅವಳನ್ನೇ ನೋಡುತ್ತಾ ನಿಂತನು. ಯಾಕೆಂದರೆ ಅವಳು ಮೊದಲ ಬಾರಿಗೆ ಅವನ ಮುಂದೆ ಮನಸಾರೆ ನಕ್ಕಿದ್ದಳು. ಆ ನಗುವಿನಲ್ಲಿ ಭಯ ಇರಲಿಲ್ಲ, ಕಣ್ಣೀರು ಇರಲಿಲ್ಲ, ಕೇವಲ ಮುಗ್ಧತೆ ಮಾತ್ರ ಇತ್ತು. ಅವಳು ನಕ್ಕಿದ್ದನ್ನು ನೋಡಿ ರುದ್ರನ ಮನಸ್ಸಿಗೆ ವಿಚಿತ್ರವಾದ ಸಮಾಧಾನ ಸಿಕ್ಕಿತು. ಇವಳಿಗೆ ನಗೋದಕ್ಕೂ ಬರುತ್ತಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ನಕ್ಕರೆ ಇಷ್ಟು ಚೆನ್ನಾಗಿ ಕಾಣ್ತಾಳೆ. ಆದರೆ ಮುಂದಿನ ಕ್ಷಣ ಮತ್ತೊಂದು ಯೋಚನೆ ಅವನ ಮನಸ್ಸಿಗೆ ಬಂತು. ನಾನು ಕೊಟ್ಟಿದ್ದ ಟಾರ್ಚರ್ಗೆ ನಗು ಎಲ್ಲಿಂದ ಬರಬೇಕು? ಆ ಯೋಚನೆ ಬಂದ ಕ್ಷಣ ಅವನ ಹೃದಯದಲ್ಲಿ ಅಪರಾಧ ಭಾವನೆ ಮೂಡಿತು. ಇಷ್ಟು ದಿನ ಅವಳ ಕಣ್ಣಲ್ಲಿ ಕಣ್ಣೀರು ಮಾತ್ರ ನೋಡಿದ್ದನು. ಇಂದು ಮೊದಲ ಬಾರಿಗೆ ಅವಳ ನಗು ನೋಡಿದ್ದನು. ಆ ನಗುವನ್ನು ನೋಡುತ್ತಾ ರುದ್ರ ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡಿದನು. ಇನ್ಮೇಲೆ ಕಣ್ಣಲ್ಲಿ ಕಣ್ಣೀರು ಬರೋಕ್ಕೆ ನಾನು ಕಾರಣ ಆಗಬಾರ್ದು. ಅವಳ ಮುಖದಲ್ಲಿ ಇದೇ ರೀತಿ ನಗು ಇರಬೇಕು. ಅವನಿಗೆ ಗೊತ್ತಿರಲಿಲ್ಲ ಅದು ಪ್ರೀತಿಯೋ ಅಥವಾ ಕಾಳಜಿಯೋ ಎಂದು. ಆದರೆ ಮೀರಾಳ ಮನಸ್ಸಿಗೆ ನೋವಾದರೆ ತನ್ನ ಮನಸ್ಸಿಗೂ ನೋವಾಗುತ್ತದೆ ಅನ್ನೋದು ಮಾತ್ರ ಅವನಿಗೆ ಅರ್ಥವಾಗುತ್ತಿತ್ತು. ರುದ್ರ ಅವಳಿಗೆ ಇನ್ನೂ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದನು. ಮೀರಾಳ ಕಣ್ಣೀರು ಸಂಪೂರ್ಣ ನಿಂತ ನಂತರವೇ ಅವನು ನಿಟ್ಟುಸಿರು ಬಿಟ್ಟನು. ಈಗ ಸರಿಯಾಯ್ತಾ ಎಂದು ಕೇಳಿದನು. ಮೀರಾ ಹೌದು ಎಂದು ತಲೆ ಆಡಿಸಿದಳು. ಅಷ್ಟರಲ್ಲಿ ರುದ್ರ ತನ್ನ ಮೊಬೈಲ್ ತೆಗೆದುಕೊಂಡು ತನ್ನ ಅಸಿಸ್ಟೆಂಟ್ ತಿಲಕ್ಗೆ ಕಾಲ್ ಮಾಡಿದನು. ಹಲೋ ತಿಲಕ್, ಕೂಡಲೇ ಹಾಸ್ಪಿಟಲ್ಗೆ ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದನು. ಸ್ವಲ್ಪ ಹೊತ್ತಿನ ನಂತರ ತಿಲಕ್ ರೂಮಿನೊಳಗೆ ಬಂದನು. ಬೆಡ್ ಮೇಲೆ ಗಾಯಗಳಿಂದ ಮಲಗಿದ್ದ ರುದ್ರನನ್ನು ನೋಡಿದ ಕ್ಷಣ ಅವನು ಗಾಬರಿಗೊಂಡನು. ಸರ್, ಹೇಗೈತಿದೆಲ್ಲ? ಹೀಗೈತಂತ ನನಗಾದ್ರೂ ಕಾಲ್ ಮಾಡ್ಬೋದಿತ್ತಲ್ವಾ? ರುದ್ರ ನಗುತ್ತಾ ತಲೆ ಆಡಿಸಿದನು. ಈಗ ಅದೆಲ್ಲ ಬಿಡು, ಆಗಿದ್ದಾಗೆ ಹೋಯ್ತು ಎಂದು ಹೇಳಿ ನಂತರ ನಡೆದಿದ್ದ ಎಲ್ಲ ವಿಷಯವನ್ನು ತಿಲಕ್ಗೆ ವಿವರಿಸಿದನು. ಎಲ್ಲ ಕೇಳಿದ ತಿಲಕ್ನ ಮುಖ ಕೋಪದಿಂದ ಕೆಂಪಾಯಿತು. ರುದ್ರ ಗಂಭೀರವಾಗಿ ಹೇಳಿದನು, ತಿಲಕ್, ನಿನ್ನ ಮನೆಗೆ ಹೋಗಿ ಅವಳಿಗೆ ಹಾಕಕ್ಕೆ ಬಟ್ಟೆ ತಗೊಂಬ. ಆಮೇಲೆ ನಮಗೆ ಅಟ್ಯಾಕ್ ಮಾಡಿದವರು ಯಾರು ಅಂತ ಫೈಂಡ್ ಔಟ್ ಮಾಡು. ಅವನ ಕಣ್ಣುಗಳು ಗಟ್ಟಿಯಾದವು. ಇವಳಿಗೆ ಆಗದವ್ರು ಯಾರೋ ಅಟ್ಯಾಕ್ ಮಾಡಿದ್ದಾರೆ. ಖಂಡಿತವಾಗ್ಲಿ ಸರ್, ಅವರು ಯಾರು ಅಂತ ಪತ್ತೆ ಹಚ್ತೀನಿ, ನೀವು ಹುಷಾರಾಗಿರಿ ಎಂದು ಹೇಳಿದ ತಿಲಕ್ ತಕ್ಷಣ ಅಲ್ಲಿಂದ ಹೊರಟನು. ರೂಮಿನಿಂದ ಹೊರ ಬಂದ ತಿಲಕ್ ಲಿಫ್ಟ್ ಕಡೆ ನಡೆಯತೊಡಗಿದನು. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡುತ್ತಿತ್ತು, ಯಾರಿರ್ಬೋದು? ಮೀರಾಳಿಗೆ ಶತ್ರುಗಳಿದ್ದಾರಾ? ಹಠಾತ್ ತಾನೆ ಒಂದು ಮುಖ ಅವನ ಮನಸ್ಸಿನಲ್ಲಿ ಮೂಡಿತು. ಇಶಿಕಾ ಮೇಡಮ್. ತಿಲಕ್ ಹೆಜ್ಜೆ ನಿಲ್ಲಿಸಿದನು. ನನ್ಗೆ ಗೊತ್ತಿರೋ ಪ್ರಕಾರ ಮೀರಾ ತುಂಬ ಪಾಪದ ಹುಡುಗಿ, ಅವಳಿಗೆ ಯಾರು ಶತ್ರುಗಳು ಇರಕ್ಕಿಲ್ಲ. ಅವನ ಮುಖ ಗಂಭೀರವಾಯಿತು. ಇದು ಮೋಸ್ಟ್ಲಿ ಇಶಿಕಾ ಮೇಡಮ್ದು ಕೆಲಸ ಇರ್ಬೋದು. ಯಾಕಂದರೆ ಯಾವ ಹೆಂಡತಿಯೂ ತನ್ನ ಸವತಿಯನ್ನು ಸುಲಭವಾಗಿ ಸಹಿಸಿಕೊಳ್ಳಲ್ಲ. ಆದರೆ ಮುಂದಿನ ಕ್ಷಣ ಅವನು ತಲೆ ಅಲ್ಲಾಡಿಸಿದನು. ಇಲ್ಲ, ಹೀಗೆ ಸಾಕ್ಷಿ ಇಲ್ಲದೆ ಯಾರ ಮೇಲೂ ಆರೋಪ ಮಾಡೋಕ್ಕಾಗಲ್ಲ. ಇದನ್ನು ನಾನು ರುದ್ರ ಸರ್ ಹತ್ರ ಹೇಳುವ ಹಾಗಿಲ್ಲ, ಯಾಕಂದರೆ ನನಗೆ ಇನ್ನೂ ಕನ್ಫರ್ಮ್ ಇಲ್ಲ. ಅವನ ಕಣ್ಣುಗಳಲ್ಲಿ ದೃಢತೆ ಮೂಡಿತು. ಮೊದಲು ಸತ್ಯ ಏನು ಅಂತ ಕಂಡುಹಿಡಬೇಕು. ಒಂದ್ಸಲ ಯಾರು ಈ ಕೆಲಸ ಮಾಡಿದ್ರು ಅಂತ ಗೊತ್ತಾದರೆ ಅವ್ರ ಕತೆ ಮುಗಿದ ಹಾಗೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ತಿಲಕ್ ಕಾರು ಪಾರ್ಕಿಂಗ್ ಕಡೆ ವೇಗವಾಗಿ ನಡೆದನು. ಅವನಿಗೆ ಗೊತ್ತಿರಲಿಲ್ಲ ಅವನು ಹುಡುಕಲು ಹೊರಟಿದ್ದ ಸತ್ಯ ಸಾಲ್ಯಾನ್ ಕುಟುಂಬವನ್ನೇ ತಲೆ ಕೆಳಗಾಗಿಸುವಷ್ಟು ಅಪಾಯಕಾರಿ ಆಗುತ್ತೆ ಅಂತ. ತಿಲಕ್ ಮನೆಗೆ ಹೋಗಿ ಮೀರಾಳ ಬಟ್ಟೆಗಳನ್ನು ತೆಗೆದುಕೊಂಡು ಬಂದನು. ಹಾಸ್ಪಿಟಲ್ಗೆ ಬಂದ ತಕ್ಷಣ ಅವನು ಬ್ಯಾಗನ್ನು ಮೀರಾಳ ಕೈಗೆ ಕೊಟ್ಟನು. ಮೇಡಮ್, ನಿಮ್ಗೆ ಬೇಕಾದ ಬಟ್ಟೆಗಳನ್ನು ತಂದಿದ್ದೀನಿ ಎಂದು ಹೇಳಿದನು. ಮೀರಾ ಕೃತಜ್ಞತೆಯಿಂದ ತಲೆ ಆಡಿಸಿದಳು.
ಅಷ್ಟರಲ್ಲಿ ರುದ್ರ ಅವಳ ಕಡೆ ನೋಡಿ ಹೇಳಿದನು, ನೀನು ಫ್ರೆಶ್ ಆಗಿ ಬಾ. ಸರಿ ಎಂದು ಹೇಳಿ ಮೀರಾ ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ ಕಡೆ ನಡೆದಳು. ಅವಳು ಹೋದ ನಂತರ ರುದ್ರ ಮತ್ತು ತಿಲಕ್ ಆಫೀಸ್ ಕೆಲಸದ ಬಗ್ಗೆ ಮಾತನಾಡತೊಡಗಿದರು. ನಾಳೆ ನಾನು ಡಿಸ್ಚಾರ್ಜ್ ಆಗ್ತೀನಿ, ಅಲ್ಲಿವರೆಗೆ ಎಲ್ಲ ಮೀಟಿಂಗ್ಸ್ನ ಕ್ಯಾನ್ಸಲ್ ಮಾಡು. ಆದರೆ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ನನಗೆ ಮೇಲ್ ಮಾಡು. ಸರಿ ಸರ್ ಎಂದು ತಿಲಕ್ ತಲೆ ಆಡಿಸಿದನು. ನಂತರ ರುದ್ರ ಗಂಭೀರವಾಗಿ ಹೇಳಿದನು, ಅಟ್ಯಾಕ್ ಮಾಡಿದವ್ರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲಿಲ್ಲ ತಕ್ಷಣ ನನಗೆ ಕಾಲ್ ಮಾಡು. ಖಂಡಿತವಾಗ್ಲಿ ಸರ್ ಎಂದು ಹೇಳಿದ ತಿಲಕ್ ಅಲ್ಲಿಂದ ಹೊರಟನು. ರೂಮಿನಲ್ಲಿ ರುದ್ರ ಈಗ ಒಪ್ಪನೆ ಉಳಿದನು. ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಡಾಕ್ಟರ್ ಒಳಗೆ ಬಂದರು. ಹಲೋ ಮಿಸ್ಟರ್ ರುದ್ರ, ಹೇಗಿದ್ದೀರಾ ಎಂದು ನಗುತ್ತಾ ಕೇಳಿದರು. ಡಾಕ್ಟರ್, ಈಗ ಸ್ವಲ್ಪ ಪರವಾಗಿಲ್ಲ ಎಂದು ರುದ್ರ ಉತ್ತರಿಸಿದನು. ಡಾಕ್ಟರ್ ಅವನ ಗಾಯಗಳನ್ನು ಪರೀಕ್ಷಿಸಿದರು. ಬ್ಯಾಂಡೇಜ್ ನೋಡಿ ತೃಪ್ತಿಯಿಂದ ತಲೆ ಆಡಿಸಿದರು. ಗುಡ್, ರಿಕವರಿ ಚೆನ್ನಾಗಿದೆ, ಹೀಗೇನೆ ರೆಸ್ಟ್ ಮಾಡಿ. ನಂತರ ವರದಿಗಳನ್ನು ನೋಡುತ್ತಾ ಹೇಳಿದರು, ಹಾಗಾದರೆ ನಾಳೆ ಡಿಸ್ಚಾರ್ಜ್ ಮಾಡೋಣ. ಅವರ ಮಾತು ಕೇಳಿದ ರುದ್ರನ ಮುಖದಲ್ಲಿ ಸಣ್ಣ ನಗು ಮೂಡಿತು. ಫೈನಲಿ ಆಸ್ಪತ್ರೆಯಿಂದ ನನಗೆ ಮುಕ್ತಿ ಸಿಗ್ತಾ ಇದೆ. ಡಾಕ್ಟರ್ ನಗುತ್ತಾ, ಆದರೆ ಮನೆಗೆ ಹೋದ್ಮೇಲೆ ಜಾಸ್ತಿ ಹೀರೋಗಿರಿ ಮಾಡಬೇಡಿ, 1-2 ವಾರ ಸಂಪೂರ್ಣ ರೆಸ್ಟ್ ಬೇಕು ಎಂದು ಎಚ್ಚರಿಕೆ ನೀಡಿದರು. ಟ್ರೈ ಮಾಡ್ತೀನಿ ಡಾಕ್ಟರ್ ಎಂದು ರುದ್ರ ಉತ್ತರಿಸಿದನು. ಟ್ರೈ ಎಲ್ಲ ರೆಸ್ಟ್ ಮಾಡಲೇಬೇಕು ಅಂತ ಡಾಕ್ಟರ್ ನಗುತ್ತಾ ಹೇಳಿ ಹೊರಡಲು ಅನುವಾದರು. ಮುಂದೆ ಹೋದವರು ಹಠಾತ್ತನೆ ಮತ್ತೆ ಹಿಂತಿರುಗಿದರು. ಅದಾಗಿ ನಿಮ್ಮ ವೈಫ್ ಎಲ್ಲಿ ಎಂದು ಡಾಕ್ಟರ್ ಕೇಳಿದರು. ಅವಳು ವಾಶ್ರೂಮ್ನಲ್ಲಿದ್ದಾಳೆ. ಅಯ್ಯೋ, ಹೇಳಿದನೆ ಮರೆತುಬಿಟ್ಟೆ ಎಂದು ಡಾಕ್ಟರ್ ಹಣೆಗೆ ಕೈ ಹೊಡೆದುಕೊಂಡರು. ನಾನು ರಾತ್ರಿ ಚೆಕಿಂಗ್ಗೆ ಬಂದಾಗ ಅವ್ರು ಕಣ್ಣು ತೆರೆದುಕೊಂಡೇ ಕೂತಿದ್ರು. ಮಲ್ಕೊಳ್ಳಿ ಅಂದಾಗ ನಿಮ್ಮ ಪರಿಸ್ಥಿತಿ ನೋಡಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದರು. ಅವ್ರಿಗೆ ರೆಸ್ಟ್ ಮಾಡಕ್ಕೆ ಹೇಳಿ, ಇಲ್ಲಾಂದರೆ ಅವರು ಕೂಡ ಹುಷಾರು ತಪ್ಪುವುದು. ಅಷ್ಟು ಹೇಳಿ ಅವರು ಹೊರಟು ಹೋದರು. ಡಾಕ್ಟರ್ ಹೇಳಿದ ಮಾತು ಕೇಳಿ ಕ್ಷಣ ರುದ್ರನ ಮನದೊಳಗೆ ವಿಚಿತ್ರ ಭಾವನೆ ಮೂಡಿತು. ಇಡೀ ರಾತ್ರಿ ನನ್ನ ನೋಡ್ಕೊಂಡು ಕೂತಿದ್ಲ. ನಿಧಾನವಾಗಿ ಅವನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ನಾನು ನಿದ್ದೆ ಮಾಡಬೇಕಾದ್ರೆ ಇವನು ಹಿಡ್ಕೊಂಡು ಮಲ್ಕಿದ್ದೆ, ನನಗೆ ತೊಂದರೆ ಆಗುತ್ತೆ ಅಂತ ಎಚ್ಚರವಾಗಿದ್ಲ ಎಂದು ಯೋಚಿಸುತ್ತಿದ್ದಾಗ ವಾಶ್ರೂಮ್ ಬಾಗಿಲು ನಿಧಾನವಾಗಿ ತೆರೆಯಿತು. ಫ್ರೆಶ್ ಆಗಿ ಬಂದ ಮೀರಾಳನ್ನು ನೋಡಿದ ಕ್ಷಣ ರುದ್ರನ ಕಣ್ಣುಗಳು ಅವಳ ಮೇಲೆಯೇ ನಿಂತವು. ಒಂದು ಕ್ಷಣ ಅವನು ಮಾತನಾಡುವುದನ್ನೇ ಮರೆತು ಬಿಟ್ಟನು. ಅವಳ ಒದ್ದೆಯಾಗಿದ್ದ ಕೂದಲು ಭುಜಗಳ ಮೇಲೆ ಹರಡಿಕೊಂಡಿತು. ಟವಲ್ ತೆಗೆದುಕೊಂಡು ಅವಳು ನಿಧಾನವಾಗಿ ತನ್ನ ಕೂದಲನ್ನು ಒರೆಸುತ್ತಾ ಒಣಗಿಸಿಕೊಳ್ಳತೊಡಗಿದಳು. ಕೂದಲಿನ ತುದಿಯಿಂದ ಜಾರುತ್ತಿದ್ದ ನೀರಿನ ಹನಿಗಳು ಅವಳ ಕೆನ್ನೆಯನ್ನು ತಾಕಿ ಕೆಳಗೆ ಜಾರುತ್ತಿದ್ದವು. ರುದ್ರ ಅವಳಿಗೆ ಗೊತ್ತಾಗದಂತೆ ಅವಳನ್ನೇ ನೋಡತೊಡಗಿದನು. ಅವಳ ಮುಂಗುರುಳು ಕೆನ್ನೆಯನ್ನು ಸೋಕುತ್ತಿದ್ದಾಗ ಯಾಕೋ ಅವನ ಮನಸ್ಸು ಅಶಾಂತವಾಯಿತು. ಏನಾಗ್ತಾ ಇದೆ ನನಗೆ? ಇಷ್ಟು ದಿನ ಇವಳನ್ನು ನೋಡಿದ್ರೆ ಕೋಪ ಬರ್ತಾ ಇತ್ತು, ಆದರೆ ಈಗ ಕಣ್ಣು ತಿರುಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅವನ ದೃಷ್ಟಿ ಮತ್ತೆ ಅವಳ ಮುಖದ ಮೇಲೆ ನಿಂತಿತು. ಅವಳ ಹತ್ತಿರ ಹೋಗಬೇಕು ಎಂಬ ವಿಚಿತ್ರ ಆಸೆ ಅವನ ಮನದೊಳಗೆ ಹುಟ್ಟತೊಡಗಿತು. ಆ ಯೋಚನೆ ಬಂದ ಕ್ಷಣ ರುದ್ರ ತನ್ನ ಮೇಲೇನೆ ಬೇಸರ ಮಾಡಿಕೊಂಡನು. ರುದ್ರಸಾಲಿಯನ್, ನಿನ್ಗೇನಾಗ್ತಾ ಇದೆ ಅಂತ ತನ್ನೆನ್ನಂತಾನು ಪ್ರಶ್ನೆ ಮಾಡಿಕೊಂಡನು. ಯಾಕಂದರೆ ದ್ವೇಷದಿಂದ ಆರಂಭವಾದ ಈ ಸಂಬಂಧದಲ್ಲಿ ಅವನ ಹೃದಯ ಮಾತ್ರ ನಿಧಾನವಾಗಿ ಸೋಲತೊಡಗಿತ್ತು. ಮೀರಾ ನಿಧಾನವಾಗಿ ಅವನ ಹತ್ತಿರ ಬಂದು ಕುಳಿತಳು. ಒದ್ದೆಯಾಗಿದ್ದ ಅವಳ ಕೂದಲು ಇನ್ನೂ ಗಾಳಿಗೆ ಹಾರಾಡುತ್ತಿತ್ತು. ಆ ಕೂದಲಿನ ಸುವಾಸನೆ ರುದ್ರನಿಗೆ ವಿಚಿತ್ರವಾಗಿ ಕಾಡತೊಡಗಿತು. ಕೊನೆಗೆ ಅವನು ತಾಳಲಾರದೆ ಹೇಳಿದನು, ಮೀರಾ, ಕೂದಲು ಕಟ್ಕೋ. ಮೀರಾ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಕೂದಲು ಒದ್ದೆಯಾಗಿದೆ, ಕಟ್ಟಿದರೆ ನನಗೆ ಶೀತ ಆಗುತ್ತೆ ಎಂದು ಸರಳವಾಗಿ ಉತ್ತರಿಸಿದಳು. ಅವಳ ಉತ್ತರ ಕೇಳಿ ರುದ್ರ ಹಣೆಗೆ ಕೈ ಇಟ್ಟುಕೊಂಡನು. ಅಯ್ಯೋ ದೇವ್ರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಇವಳಿಗೆ ನಾನು ಹೇಳಿದ್ದು ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನಗೆ ಶೀತ ಆಗ್ಬೋದು, ಆದರೆ ನಿನ್ನ ಹಾರಾಡೋ ಕೂದಲು ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆ. ಅವನು ಆ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡನು. ಬಾಯಿಗೆ ತರಲಿಲ್ಲ, ಯಾಕಂದರೆ ಅದರ ಅರ್ಥವೇನೆ ಎಂದು ಅವನಿಗೇನೆ ಅರ್ಥವಾಗುತ್ತಿರಲಿಲ್ಲ. ನಂತರ ರುದ್ರ ಅವಳ ಕಡೆ ನೋಡಿದನು.
ಅವಳ ಒತ್ತೆಯಾದ ಕೂದಲು ಇನ್ನೂ ಅವನ ಮನಸ್ಸನ್ನು ಕಾಡುತ್ತಿತ್ತು. ಆದರೆ ತನ್ನ ಭಾವನೆಗಳನ್ನು ಇನ್ನಷ್ಟು ಹೊರಹಾಕಲು ಅವನಿಗೆ ಇಷ್ಟವಾಗಲಿಲ್ಲ. ಸರಿ, ನೀನಲ್ಲಿ ಕೂತ್ಕೋ ಎಂದು ಎದುರಿನ ಸೋಫಾದ ಕಡೆ ನೋಡಿದನು. ಮೀರಾ ಏನು ಹೇಳದೆ ಸೋಫಾದ ಕಡೆ ಹೋಗತೊಡಗಿದಳು. ಟಿಫನ್ ಹೇಳಿದ್ದೀನಿ, ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ನೀನು ತಿನ್ಕೋಬಿಡು. ಸರಿ ಎಂದು ಅವಳು ನಿಧಾನವಾಗಿ ತಲೆ ಆಡಿಸಿದಳು. ಅದಾದ ಮೇಲೆ ರುದ್ರ ಬೇಗನೆ ಅವಳಿಂದ ದೃಷ್ಟಿ ತಪ್ಪಿಸಿಕೊಂಡನು. ನಾನು ಸ್ವಲ್ಪ ಮಲಗ್ತೀನಿ ಎಂದು ಹೇಳಿ ಅವಳ ಕಡೆ ತಿರುಗದನೆ ಇನ್ನೊಂದು ಬದಿಗೆ ಮಲಗಿಕೊಂಡನು. ಆದರೆ ಅವನ ಕಣ್ಣುಗಳು ಮುಚ್ಚಿದ್ದರೂ ಮನಸ್ಸಿನಲ್ಲಿ ಮಾತ್ರ ಮೀರಾಳ ಮುಖವೇ ಓಡಾಡುತ್ತಿತ್ತು. ರುದ್ರ, ನೀನು ಯಾಕೆ ಅವಳಿಂದ ದೂರ ಓಡ್ತಾ ಇದ್ದೀಯಾ? ಅವಳ ಹತ್ತಿರ ಇದ್ರೆ ನೆಮ್ಮದಿ ಸಿಗುತ್ತೆ, ದೂರ ಇದ್ರೆ ಅವಳನ್ನೇ ಹುಡುಕ್ತಾ ಇದ್ದೀಯಾ, ಯಾಕೆ? ತನ್ನ ಮನಸ್ಸಿನ ಮಾತುಗಳನ್ನು ಕೇಳಿ ಅವನೇ ಗೊಂದಲಕ್ಕೊಳಗಾದನು. ಇತ್ತ ಮೀರಾ ಸೋಫಾದ ಮೇಲೆ ಕುಳಿತಿದ್ದಳು. ಆದರೆ ಅವಳ ದೃಷ್ಟಿ ಪದೇ ಪದೇ ರುದ್ರನ ಕಡೆ ಹೋಗುತ್ತಿತ್ತು. ಅವನು ತನ್ನ ಕಡೆ ಬೆನ್ನು ಮಾಡಿ ಮಲಗಿದ್ದನ್ನು ನೋಡಿ ಅವಳಿಗೆ ಯಾಕೋ ಮನಸ್ಸಿನಲ್ಲಿ ಏನೋ ಖಾಲಿ ಖಾಲಿ ಅನ್ನಿಸತೊಡಗಿತು. ಇಬ್ಬರಿಗೂ ಅರಿವಾಗಲಿಲ್ಲ. ಒಬ್ಬರಿಂದ ಒಬ್ಬರು ದೂರ ಇರಲು ಪ್ರಯತ್ನಿಸುತ್ತಿದ್ದ ಅವರ ಹೃದಯಗಳು ನಿಧಾನವಾಗಿ ಇನ್ನಷ್ಟು ಹತ್ತಿರವಾಗುತ್ತಿದೆ ಎಂದು. ಸ್ವಲ್ಪ ಹೊತ್ತಿನ ನಂತರ ಹಾಸ್ಪಿಟಲ್ ಸಿಬ್ಬಂದಿ ತಂದಿದ್ದ ಬ್ರೇಕ್ಫಾಸ್ಟ್ ಅನ್ನು ಮೀರಾ ತಿಂದು ಮುಗಿಸಿದಳು. ಆದರೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡದ ಕಾರಣ ಅವಳ ಕಣ್ಣುಗಳು ತೂಕಡಿಸತೊಡಗಿದವು. ಸೋಫಾದ ಮೇಲೆ ಕೂತಲ್ಲಿ ಅವಳು ನಿಧಾನವಾಗಿ ತೂಕಡಿಸತೊಡಗಿದಳು. ಇದನ್ನು ಗಮನಿಸಿದ ರುದ್ರ ನಿಧಾನವಾಗಿ ಅವಳನ್ನು ಕರೆದನು. ಮೀರಾ. ಅವಳು ಕಣ್ಣು ಒರೆಸಿಕೊಂಡು ಅವನ ಕಡೆ ನೋಡಿದಳು. ಹಾಂ ಸರ್. ಇಲ್ಲಿ ಬಂದು ಮಲ್ಕೋ ಎಂದು ಅವನು ಬೆಡ್ ಕಡೆ ತೋರಿಸಿದನು. ಅದೇ ಸಮಯದಲ್ಲಿ ಅವಳಿಗೆ ಜಾಗ ಮಾಡಲು ಸ್ವಲ್ಪ ಹಿಂದೆ ಸರಿದನು. ಇಲ್ಲ, ನಾನು ಮಲಗಲ್ಲ ಎಂದು ಮೀರಾ ತಕ್ಷಣ ಹೇಳಿದಳು. ರುದ್ರ ತುಸು ನಗುತ್ತಾ ಅವಳನ್ನು ನೋಡಿದನು. ನನ್ಗೆ ಗೊತ್ತು ನೀನು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ, ಸುಮ್ಮನೆ ಇಲ್ಲಿ ಬಂದು ಮಲ್ಕೋ ಎಂದು ಮೃದುವಾಗಿ ಹೇಳಿದನು. ಅವನ ಧ್ವನಿಯಲ್ಲಿ ಇದ್ದ ಕಾಳಜಿಯನ್ನು ಕೇಳಿ ಮೀರಾ ಏನು ಮಾತನಾಡಲಿಲ್ಲ. ಅವಳಿಗೂ ತುಂಬ ಸುಸ್ತಾಗಿತ್ತು. ಕೊನೆಗೆ ನಿಧಾನವಾಗಿ ಬಂದು ಅವನ ಪಕ್ಕದಲ್ಲಿ ಮಲಗಿಕೊಂಡಳು. ನಿದ್ರೆ ಬರುತ್ತಿದ್ದರೂ ರುದ್ರನು ಪಕ್ಕದಲ್ಲಿ ಮಲಗಿದ್ದರಿಂದ ಸಂಕೋಚ ಪಟ್ಟುಕೊಂಡು ಆ ಕಡೆ ಈ ಕಡೆ ಒದ್ದಾಡತೊಡಗಿದಳು. ಇದನ್ನು ಗಮನಿಸಿದ ರುದ್ರ ತಲೆ ಅಲ್ಲಾಡಿಸಿದನು. ಸುಮ್ಮನೆ ಮಲಗು ಎಂದು ಹೇಳಿ ಅವಳ ತಲೆಯನ್ನು ನಿಧಾನವಾಗಿ ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಟು ಮಲಗಿಸಿದನು. ಮೀರಾ ಒಂದು ಕ್ಷಣ ಅವನತ್ತ ನೋಡಿದಳು. ಸರ್. ಶಾಂತವಾಗಿ ಮಲಗು ಎಂದು ಅವನು ಅವಳ ತಲೆಯನ್ನು ಸವರಿದನು. ಆ ಸ್ಪರ್ಶದಲ್ಲಿ ಯಾಕೋ ಭದ್ರತೆ ಇತ್ತು, ನೆಮ್ಮದಿ ಇತ್ತು. ಕೆಲವೇ ಕ್ಷಣಗಳಲ್ಲಿ ಮೀರಾಳ ಕಣ್ಣುಗಳು ಮುಚ್ಚಿಕೊಂಡವು. ಅವಳು ಗಾಢ ನಿದ್ರೆಗೆ ಜಾರಿದಳು. ರುದ್ರ ಅವಳನ್ನೇ ನೋಡುತ್ತಾ ಅವಳ ತಲೆ ಸವರುತ್ತಿದ್ದನು. ಅಷ್ಟರಲ್ಲಿ ಅವಳು ವರ್ತಿಸಿದ್ದನ್ನು ನೋಡಿ ರುದ್ರನಿಗೆ ಒಂದು ಕ್ಷಣ ಶಾಕ್ ಆಯಿತು. ಕತೆ ಮುಂದುವರಿದು. ರುದ್ರನ ಹೃದಯದಲ್ಲಿ ಮೂಡುತ್ತಿರುವ ಹೊಸ ಭಾವನೆಗಳು, ಮೀರಾಳ ಮನಸ್ಸಿನಲ್ಲಿ ನಿಧಾನವಾಗಿ ಕರಗುತ್ತಿರುವ ಭಯ. ಇಬ್ಬರು ಒಬ್ಬರಿಂದ ಒಬ್ಬರು ದೂರ ಇರಲು ಪ್ರಯತ್ನಿಸುತ್ತಿದ್ದರು. ಅವರ ಹೃದಯಗಳು ಮಾತ್ರ ದಿನದಿಂದ ದಿನಕ್ಕೆ ಇನ್ನಷ್ಟು ಹತ್ತಿರವಾಗುತ್ತಿದೆ. ರುದ್ರನ ಕಾಳಜಿ ನಿಜವಾಗಿಯೂ ಪ್ರೀತಿಯಾಗಿ ಬದಲಾಗುತ್ತಿದೆಯಾ? ಮೀರಾ ಕೂಡ ಅವನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾಳ? ರುದ್ರ ಮತ್ತು ಮೀರಾಳ ಸಿಹಿ ರೊಮ್ಯಾಂಟಿಕ್ ಕ್ಷಣಗಳನ್ನು ನೋಡಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.